ಅದ್ರ ಜೊತೆಗೆ ಆಹಾರ ಮತ್ತು ಜೀವನ ಶೈಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಏನು ಗೈಡ್ಲೈನ್ ಅಥವಾ ನಾವೇನು ಮೋಸ್ಟ್ ಆಫ್ ದಿ ಥಿಂಗ್ಸ್ ರೆಕಮೆಂಡೇಶನ್ ನೋಡ್ತೀವಿ ಅದರಲ್ಲಿ ಈ ಸೋಡಿಯಂ ಕಂಟೆಂಟ್ ಅಥವಾ ಉಪ್ಪು ಸೋಡಿಯಂ ಕಂಟೆಂಟ್ ಲೆಸ್ ದೆನ್ 2 grams ಇರಬೇಕು. ಈ ಸಾಲ್ಟೆಡ್ ಪೀನಟ್ಸು ಇಲ್ಲ ಸಾಲ್ಟೆಡ್ ಕ್ಯಾಶ್ಯೂಸು ಇಲ್ಲ ಸಾಲ್ಟೆಡ್ ಚಿಪ್ಸು ಅದೆಲ್ಲ ತೊಗೊತಾರೆ, ಅದರಲ್ಲೆಲ್ಲ ಎಕ್ಸ್ಟ್ರಾ ಎಡಿಷ್ನಲ್ ಸಾಲ್ಟ್ ಬಂದುಬಿಡುತ್ತೆ. ಇದು ಒಂದು ದಿನಕ್ಕಾದರೆ ಏನೋ ಬಾಡಿ ಅಡ್ಜಸ್ಟ್ ಆಗುತ್ತೆ, ಟಾಲರೇಟ್ ಮಾಡ್ಕೊಳುತ್ತೆ. ಬಟ್ ಇದೇ ರೂಟೀನು ನಿಮಗೆ ವರ್ಷಾನುಗಟ್ಟಲೆ ನಡೀತು ಅಂದರೆ ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೈಪರ್ ಟೆನ್ಷನ್ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಮ್ಮೊಂದಿಗಿದ್ದಾರೆ ಫೋರ್ಟಿಸ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಗೌತಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ಇವಾಗ ಹೈಪರ್ ಟೆನ್ಷನ್ ಬಗ್ಗೆ ತುಂಬ ಚರ್ಚೆಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಹೈಪರ್ ಟೆನ್ಷನ್ಗೆ ಕಾರಣ ನಮ್ಮ ಜೀವನ ಶೈಲಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಆಹಾರ ಮತ್ತು ಜೀವನ ಶೈಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಅಂದ್ರೆ ಅದರಿಂದ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಬೋದು ಅಥವಾ ಅವಾಯ್ಡ್ ಮಾಡ್ಕೊಬೋದಾ ಅಂತ? ಏನು ಒಂದು ಸೇಯಿಂಗ್ ಇದೆ, ವಾಟ್ ವಿ ಈಟ್ ಈಸ್ ವಾಟ್ ಮೇಕ್ಸ್ ಅಸ್ ಅಂತ. ಅಂದರೆ ನಾವು ಏನು ತಿಂತೀವಿ ಅದು ನಮ್ಮ ಔಟ್ಲುಕ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಆಹಾರ ಶೈಲಿ ಅಂದ ತಕ್ಷಣ ಉಪ್ಪಿನಾಂಶ. ಸೊ ಏನು ಗೈಡ್ಲೈನ್ ಅಥವಾ ನಾವೇನು ಮೋಸ್ಟ್ ಆಫ್ ದಿ ಥಿಂಗ್ಸ್ ರೆಕಮೆಂಡೇಶನ್ ನೋಡ್ತೀವಿ ಅದರಲ್ಲಿ ಈ ಸೋಡಿಯಂ ಕಂಟೆಂಟ್ ಅಥವಾ ಉಪ್ಪು ಸೋಡಿಯಂ ಕಂಟೆಂಟ್ ಲೆಸ್ ದೆನ್ 2 grams ಇರಬೇಕು. ಅಥವಾ ನಾವು ಸಾಧಾರಣ ಮನೇಲಿ ಟೇಬಲ್ ಸಾಲ್ಟ್ ಏನು ಯೂಸ್ ಮಾಡ್ತೀವಿ ಅದು 5 ಗ್ರಾಮ್ಗಿಂತ ಕೆಳಗಿರಬೇಕು. ಬಟ್ ನಾವು ದಿನನಿತ್ಯದಲ್ಲಿ ಎಷ್ಟೋ ಸತಿ ಯೂಸ್ ಮಾಡೋ ಲೆವೆಲ್ ಏನಿದೆ ಅದು 10 to 11 grams ಇದೆ, ನಿಯರ್ಲಿ ಡಬಲ್. ಅದರಲ್ಲೂ ನೀವು ಹೊರಗೆಲ್ಲ ಊಟ ಮಾಡ್ತೀರಿ ಅಂದರೆ ಏನು ಪ್ರೊಸೆಸ್ಡ್ ಫುಡ್ ಇರುತ್ತೆ ಅದರಲ್ಲಿ ಟು ಪ್ರಿಸರ್ವ್ ಮಾಡಲಿಕ್ಕೆ ಸ್ವಲ್ಪ ಸಾಲ್ಟಿ ಜಾಸ್ತಿ ಇರುತ್ತೆ ಅದರಲ್ಲೆಲ್ಲ. ಸೊ ಅದು ಎಕ್ಸಸ್ ಸಾಲ್ಟು. ಆಮೇಲೆ ಇನ್ನು ಎಷ್ಟೋ ಸತಿ ಏನಾಗುತ್ತೆ, ಎಷ್ಟೋ ಜನ ಈ ಸಾಲ್ಟೆಡ್ ಪೀನಟ್ಸು ಇಲ್ಲ ಸಾಲ್ಟೆಡ್ ಕ್ಯಾಶ್ಯೂಸು ಇಲ್ಲ ಸಾಲ್ಟೆಡ್ ಚಿಪ್ಸು ಅದೆಲ್ಲ ತೊಗೊತಾರೆ, ಅದರಲ್ಲೆಲ್ಲ ಎಕ್ಸ್ಟ್ರಾ ಎಡಿಷ್ನಲ್ ಸಾಲ್ಟ್ ಬಂದುಬಿಡುತ್ತೆ. ಸೊ ಈ ಎಡಿಷ್ನಲ್ ಸಾಲ್ಟ್ ಏನಿದೆ ಅತಿಯಾದ ಉಪ್ಪು ಅದನ್ನು ನಾವು ಕಮ್ಮಿ ಮಾಡಬೇಕು ಒಂದು. ಸೊ ಆಮೇಲೆ ಉಪ್ಪಲ್ಲೂ ಇನ್ನೊಂದೇನಿದೆ ಅಂದರೆ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ, KCl ಅಂತ ಬರುತ್ತೆ, ಇದು NaCl ಸೋಡಿಯಮ್ಮು, ಇನ್ನೊಂದು ಪೊಟ್ಯಾಷಿಯಮ್. ಸೊ ಈ ಪೊಟ್ಯಾಷಿಯಮ್ ಅನ್ನೋದು ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಎಷ್ಟೋ ಕಡೆ ಏನು ಸ್ಟಡೀಸಲ್ಲಿ ಏನಾಗಿದೆ, ಪೊಟ್ಯಾಷಿಯಮ್ ಇಂಟೆಕ್ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಸೊ ನಮ್ಗೆ ಒಂದು BP ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಅಂದರೆ ಫುಲ್ಲಿ ಕಂಟ್ರೋಲ್ ಮಾಡಲ್ಲ, ಬಟ್ ಇಟ್ ಸ್ಟಿಲ್ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಪೊಟ್ಯಾಷಿಯಮ್ ರಿಚ್ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಅದು ಹೇಗೆ ಅಂದರೆ ಈಗ ಸಾಧಾರಣ ಪೊಟ್ಯಾಷಿಯಮ್ ರಿಚ್ ಫುಡ್ ಅಂದರೆ ಯಾವ್ದು ಬರುತ್ತೆ ಅಂದರೆ ಈಗ ಬಾಳೆಹಣ್ಣು ಇರ್ಬೋದು ಅಥವಾ ಎಳ್ನೀರು ಇರ್ಬೋದು, ಅವಕ್ಯಾಡೋ ಇರ್ಬೋದು, ಆಮೇಲೆ ಈ ಸ್ವೀಟ್ ಪೊಟ್ಯಾಟೊ ಅಥವಾ ಆಲೂಗಡ್ಡೆ, ಸೊ ಗೆಣಸು. ಸೊ ಇದರಲ್ಲೆಲ್ಲ ಪೊಟ್ಯಾಷಿಯಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾವು ಎವ್ರಿಡೇ ಒಂದು ಸ್ವಲ್ಪ ಅಥವಾ ಅಟ್ಲೀಸ್ಟ್ ಯಾವಾಗ ಇಲ್ಲ ತೊಗೊತಾ ಇದ್ರೆ ಪೊಟ್ಯಾಷಿಯಮ್. ಆಮೇಲೆ ಕುಕ್ಕುಂಬರು ಅದು ಅಷ್ಟೇ, ಸೌತೆಕಾಯಿ. ಸೊ ಅದರಲ್ಲೆಲ್ಲ ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ನಾವು ಡೈಲಿ ಅದನ್ನೊಂದು ಸ್ವಲ್ಪ ಸಲಾಡ್ಸಲ್ಲೆಲ್ಲ ಮಿಕ್ಸ್ ಮಾಡಿ ತೊಗೊಂಡ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಒಂದು. ಆಮೇಲೆ ಇನ್ನೊಂದು ನಾನು ಹೇಳ್ದಂಗೆ ಅದೇ ಪ್ರೊಸೆಸ್ಡ್ ಫುಡ್ ಏನಿರುತ್ತೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ಎಕ್ಸೆಸ್ ಏನು ಹೇಳ್ತೀವಿ ಎನರ್ಜಿ ಡ್ರಿಂಕ್ಸ್ ಅಥವಾ ಶುಗರ್ ಫ್ಲೇವರ್ಡ್ ಡ್ರಿಂಕ್ಸ್ ಏನಿರುತ್ತೆ ಅದು ಒಳ್ಳೆಯದಲ್ಲ. ಸೊ ಅದು ನೀವು ಜಾಸ್ತಿ ತೊಗೊತಾ ಇದ್ರೆ ಎನರ್ಜಿ ಡ್ರಿಂಕ್ಸ್ ಎಲ್ಲ ಜಾಸ್ತಿ ತೊಗೊತಿದ್ರೆ ಏನು ಹೈಪರ್ ಟೆನ್ಷನಿಗೆ ಕಾಸ್ ಮಾಡುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಹ್ಯಾಬಿಟ್ ಸ್ಮೋಕಿಂಗ್ ಮತ್ತು ಎಕ್ಸೆಸ್ ಆಲ್ಕೋಹಾಲು ಅದು ಅಷ್ಟೇ, ಅವೆಲ್ಲ ಕಟ್ ಡೌನ್ ಮಾಡಬೇಕು, ಅದು ಸ್ಟಾಪ್ ಮಾಡಬೇಕು. ಸೊ ಈ ಥರ ಕೆಲವೊಂದು ನಮ್ಮ ಊಟ ಅಥವಾ ಈ ಊಟದಲ್ಲಿ ಇದನ್ನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ನಾವು ಎಷ್ಟೋ ಸತಿ ನಾವು ನಮಗೆ ಹೆಲ್ದಿಯಾಗೂ ಇರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟು ಮಾಡ್ಕೋಬೋದು, ಹಾಗೆ BP ಬರೋದನ್ನ ತಡೆಯಲೂಬೋದು. ಸೊ ಅಥವಾ BP ಬಂದವರಲ್ಲೂ ಇದನ್ನೆಲ್ಲ ಮಾಡೋದ್ರಿಂದ BPನ ಸಾಧಾರಣವಾಗಿ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೋದು. ಓಕೆ, ಇವಾಗ ಲೈಫ್ ಸ್ಟೈಲಲ್ಲಿ ಫುಡ್ ಬಗ್ಗೆ ಆಯಿತು, ಬೇರೆ ಲೈಫ್ ಸ್ಟೈಲ್ ಪ್ಯಾಟರ್ನ್ಸ್ ಹೇಗೆ? ಬೇರೆ ಲೈಫ್ ಸ್ಟೈಲು ಒಂದು, ಇನ್ನೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೀಪ್. ಸೊ ಸ್ಲೀಪ್ ಅಂದ ತಕ್ಷಣ ದಿನಕ್ಕೆ ಒಬ್ಬ ವ್ಯಕ್ತಿಗೆ 6 ರಿಂದ 7 ಗಂಟೆ ಕಾಲ ಒಳ್ಳೆ ನಿದ್ದೆ ಬೇಕು. ಸೊ ಈ ಸ್ಲೀಪ್ ಡಿಸ್ಟರ್ಬ್ ಆದರೂ ನಿಮಗೆ ಅದು ಇಟ್ಸ್ ನಾಟ್ ಗುಡ್. ಈಗ ಒನ್ ಡೇ ಒಬ್ಬ ವ್ಯಕ್ತಿ ರಾತ್ರಿ ಮಲಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಹಿಸ್ ಪಲ್ಸ್ ರೇಟ್ ಈಸ್ ಸ್ಲೈಟ್ಲಿ ಹೈ, ಹಿಸ್ BP ಈಸ್ ಸ್ಲೈಟ್ಲಿ ಹೈ, ಎರಡೂ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಒಂದು ದಿನಕ್ಕಾದರೆ ಏನೋ ಬಾಡಿ ಅಡ್ಜಸ್ಟ್ ಆಗುತ್ತೆ, ಟಾಲರೇಟ್ ಮಾಡ್ಕೊಳುತ್ತೆ. ಬಟ್ ಇದೇ ರೂಟೀನು ನಿಮಗೆ ವರ್ಷಾನುಗಟ್ಟಲೆ ನಡೀತು ಅಂದರೆ 1 ವರ್ಷ 2 ವರ್ಷ ನಡೆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಹಾರ್ಟ್ ರೇಟು ಜಾಸ್ತಿ ಇರುತ್ತೆ, ಪಲ್ಸ್ ರೇಟು ಜಾಸ್ತಿ ಇರುತ್ತೆ. ಸೊ ಇದು ಒಂದು ಮುಖ್ಯ ಕಾರಣ ಆ್ಯಕ್ಚುಲಿ ಈಗಿನ ನಾವು ಜನ್ರೇಷನಲ್ಲಿ ಏನು ತುಂಬ ಹಾರ್ಟ್ ಅಟ್ಯಾಕ್ ಅಥವಾ ತುಂಬ BP ಎಲ್ಲ ನೋಡ್ತಾ ಇದ್ದೀವಿ, ಈ ಡಿಸ್ಟರ್ಬ್ ಸ್ಲೀಪು ಒಂದು ಕಾಸ್ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಇವಾಗ ಏನಾಗಿದೆ, ಬಿಕಾಸ್ ಆಫ್ ಈಗ ಮೊಬೈಲ್ ಫೋನ್ ಆಕ್ಸೆಸಿಬಿಲಿಟಿ ಅಷ್ಟು ಈಸಿ ಇದ್ದು ಆ್ಯಂಡ್ ಮೊಬೈಲ್ ಡಾಟಾ ಅಷ್ಟು ಚೀಪ್ ಆಗಿರೋದ್ರಿಂದ ಎಲ್ಲರೂ ಏನು ರಾತ್ರಿ ಮಲಗೋಷ್ಟೊತ್ತಿಗೆ ಫೋನ್ ನೋಡ್ಕೊಂಡೇ ಮಲಗ್ತಾರೆ. ಆ ಫೋನ್ ನೋಡ್ಕೊಂಡು ಮಲಗೋದ್ರಿಂದ ಏನಾಗುತ್ತೆ, ದಟ್ ಬ್ರೈಟ್ ಲೈಟ್ ಫೋನಿಂದ ಏನು ನಮ್ಮ ಕಣ್ಣಿಗೆ ಬರುತ್ತೆ, ದಟ್ ಕಾಸಸ್ ಇಂಪೇರ್ಮೆಂಟ್ ಇನ್ ದ ಬಾಡಿ ಹಾರ್ಮೋನ್ಸ್. ಒಂದು ಮೆಲಟೋನಿನ್ ಅಂತ ಸ್ಲೀಪಿಂಗಿಗೆ ರಿಲೆವೆಂಟ್ ಹಾರ್ಮೋನು, ಅದರದ್ದು ಲೆವೆಲ್ಸ್ ಇಂಪೇರ್ ಆಗುತ್ತೆ. ಸೊ ಈ ಲೆವೆಲ್ಸ್ ಇಂಪೇರ್ ಆದಾಗ ನಮಗೆ ಸ್ಲೀಪ್ ಚೆನ್ನಾಗಿ ಆಗೋದಿಲ್ಲ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಆ್ಯಂಡ್ ಡಿಸ್ಟರ್ಬ್ ಸ್ಲೀಪ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಡೇ BP ಶುಗರು ಇವೆಲ್ಲವೂ ಕ್ರಮೇಣವಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿದ್ದೆ ತುಂಬ ಮುಖ್ಯ. ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ.
ದ ಥರ್ಡ್ ಒನ್ ಇಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಈಗ ಎಸ್ಪೆಷಲಿ ಯಂಗ್ ಪ್ರೊಫೆಷನಲ್ಸ್ ಅಲ್ಲ, IT ಸೆಕ್ಟರ್ ಅವರೆಲ್ಲರಿಗೆ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆಫೀಸಿಗೆ ಹೋಗಿ ಡೆಸ್ಕ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಒಂದೇ ಪೊಸಿಷನಲ್ಲಿ ಕೂತಿರ್ತಾರೆ, ಕೆಲಸ ಮಾಡ್ತಾರೆ, ವಿಚ್ ಇಸ್ ನಾಟ್ ಗುಡ್. ನಮಗೇನು ಅವ್ರಿಗೆ ಹೊರಗಿಂದ ನೋಡಿದ್ರೆ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಆರಾಮು ಅಂತೀವಿ, ಬಟ್ ಆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾರೆ. ಇಟ್ ಈಸ್ ನಾಟ್ ಗುಡ್. ಬಾಡಿಲಿ ಟ್ರೆಮೆಂಡಸ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಈ ಸ್ಟ್ರೆಸ್ ಥರ ಒಳ್ಳೆಯದಲ್ಲ. ಹಾಗಾಗಿ ಈ ಥರ ಎಲ್ಲ ಇದ್ದವ್ರೇನೆಂದರೆ ಎವ್ರಿ ಹಾಫ್ ಆನ್ ಅವರ್ ಟು 1 ಅವರಲ್ಲಿ ಸೀಟಿಂದ ಎದ್ದೆ ಒಂದು 10 ಸೆಕೆಂಡ್ಸ್ ಇಲ್ಲ ಹಾಫ್ ಅ ಮಿನಿಟ್ ಒಂದು ಸ್ಟ್ರೋಲ್ ನಡ್ಕೊಂಡು ಹೋಗಿ ಬಂದು ಮತ್ತೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಇಟ್ ಈಸ್ ಗುಡ್. ಆಮೇಲೆ ಎವ್ರಿ ಡೇ ಒಂದು 15 to 20 ಮಿನಿಟ್ಸ್ ಸಮ್ ಎಕ್ಸಸೈಸ್ ಬೇಕು, ಎಸ್ಪೆಷಲಿ ಕಾರ್ಡಿಯೋ ಎಕ್ಸಸೈಸ್. ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಅದು ಬ್ರಿಸ್ಕ್ ವಾಕ್ ಇರ್ಬೋದು ಎಲ್ಡರ್ಲಿ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಒಂದು ನಿಮ್ಮದು ವೆಯ್ಟು ರೆಗ್ಯುಲೇಟೆಡ್ ಇರುತ್ತೆ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ BP, ಶುಗರ್ ಎಲ್ಲ. ಸೊ ದೀಸ್ ಆರ್ ಫ್ಯೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊ. ಓಕೆ. ಸೊ ನೋಡಿದ್ರಲ್ಲ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಲೈಫ್ ಸ್ಟೈಲು ಅಂತ ಹೇಳ್ತೀವಿ, ಬಟ್ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಅದೇ ಕಷ್ಟ ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ನಮಗೆ ಅಂತ ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಮುಂದೊಂದು ಫುಲ್ ಟೈಮ್ ಅದೇ ತಗೊಳ್ಳೋ ಥರ ಆಗುತ್ತೆ. ಸೊ ಹಾಗಾಗಿ ಆರಂಭದ ಹಂತದಿಂದಲೇ ಈಗಿನಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನಮಸ್ಕಾರ.